ಕರ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಡಿಸೆಂಬರ್ 12ಕ್ಕೆ ನೇಮಕವಾದ ರಾತ್ರಿಯಾಗಿದೆ. ಕರುಣೆಯು ಸತ್ಯವೂ ನಿಮ್ಮನ್ನು ಬಿಡದಿರಲಿ. ನಿನ್ನ ಕೊರಳಿನ ಸುತ್ತಲೂ ಅವುಗಳನ್ನು ಕಟ್ಟಿಕೊ. ನಿನ್ನ ಹೃದಯದ ಹಲಗೆಯ ಮೇಲೆ ಅವುಗಳನ್ನು ಬರೆ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 3ನೇ ವಚನ. ಒಬ್ಬನು ತನ್ನ ಸ್ವಂತ ಮನಸ್ಸಿನಲ್ಲಿ ಸತ್ಯ ಮತ್ತು ನೀತಿಯ ತತ್ವಗಳನ್ನು ಕಾದುಕೊಳ್ಳಲು ಸಂಪೂರ್ಣ ಯಥಾರ್ಥನಾದ ಪುರುಷ ಅಥವಾ ಸ್ತ್ರೀ ಆಗಿರಬೇಕು. ಅಂಥವರಲ್ಲಿ ಸತ್ಯತೆ, ಶುದ್ಧತೆ, ಸದ್ಗುಣಗಳು ನಿಯಂತ್ರಣದಲ್ಲಿರುತ್ತದೆ. ಆದರೆ ಕೇವಲ ಈ ಸತ್ಯ, ಶುದ್ಧತೆ, ಸದ್ಗುಣಗಳ ತತ್ವಗಳನ್ನು ನಿಯಂತ್ರಣ ಹೊಂದಿರುವ ವ್ಯಕ್ತಿಯು ಇದರ ಜೊತೆಗೆ ಕರುಣೆಯ ಗುಣಗಳನ್ನೂ ಸಹ ಹೆಚ್ಚೆಚ್ಚಾಗಿ ಬೆಳೆಸಿಕೊಳ್ಳಬೇಕು. ಇವುಗಳನ್ನು ನಮ್ಮ ಕೊರಳಿನ ಸುತ್ತಲೂ ಕಟ್ಟಿಕೊಳ್ಳಬೇಕು. ಇಲ್ಲಿ ಇದನ್ನು ನೆಕ್ಲೆಸ್ ಅಥವಾ ಚಿನ್ನದ ಸರಕ್ಕೆ ಆಲೋಚನೆಯಾಗಿ ನೀಡಲಾಗಿದೆ. ಹೇಗೆ ಒಬ್ಬ ಮನುಷ್ಯನು ತನ್ನ ಕೊರಳಿಗೆ ಚಿನ್ನದ ಸರವನ್ನು ಹಾಕಿ ಅದನ್ನು ಆಭರಣವಾಗಿ ಪ್ರದರ್ಶಿಸುತ್ತಾನೋ, ಅದೇ ರೀತಿ ಈ ಗುಣಲಕ್ಷಣಗಳನ್ನು ಆಭರಣದಂತೆ ಅವುಗಳಿಗೆ ನಾವು ಪ್ರಮುಖ ಸ್ಥಾನವನ್ನು ನೀಡುತ್ತೇವೆ, ಏಕೆಂದರೆ ಅವು ನಿಮ್ಮನ್ನು ಉತ್ತಮಗೊಳಿಸಲು ಸಹಾಯ ಮಾಡುತ್ತದೆ. ಕರ್ತನು ನಿಮ್ಮನ್ನು ಅಧಿಕವಾಗಿ ಸ್ವೀಕರಿಸಲು ಅರ್ಹನಾಗಿ ಮಾಡಲು ಸಹಾಯ ಮಾಡುತ್ತದೆ. ಆಭರಣದ ಪ್ರದರ್ಶನಕ್ಕೆ ಆದ್ಯತೆಯ ಸ್ಥಳವೇನೆಂದರೆ ಕೊರಳು, ಕುತ್ತಿಗೆ. ಅಲ್ಲಿ ಒಂದು ಆಭರಣವು ವಿಶೇಷವಾಗಿ ಎದ್ದು ಕಾಣುವ ಮತ್ತು ಅಲಂಕಾರವಾಗಿ ಕಾಣುವ ಸ್ಥಳವಾಗಿದೆ. ಆದ್ದರಿಂದ ನಾವು ಈ ಶ್ರೇಷ್ಠವಾದ ಗುಣಗಳನ್ನು ಜೀವನದ ಎಲ್ಲ ನಡವಳಿಕೆಗಳಲ್ಲಿ ಸ್ಪಷ್ಟವಾಗಿ ತೋರಿಸಲು ಅವುಗಳನ್ನು ಕೊರಳಿನಲ್ಲಿ ಕಟ್ಟಿಕೊಳ್ಳಬೇಕು. ನಾವು ಖರೀದಿಸಲಿ ಅಥವಾ ಮಾರಾಟ ಮಾಡಲಿ ಅಥವಾ ನಾವು ಏನೂ ಮಾಡಿದರೂ ನಾವು ಈ ಆಭರಣವನ್ನು ಧರಿಸಬೇಕು. ಅವು ಪುರುಷ ಅಥವಾ ಸ್ತ್ರೀಯರ ಗುಣಲಕ್ಷಣವನ್ನು ಬಹಿರಂಗವಾಗಿ ಎದುರಲ್ಲೇ ತೋರಿಸುತ್ತದೆ. ನಾವು ಇತರರನ್ನು ಭೇಟಿಯಾಗುವಾಗ ಆ ಗುಣಲಕ್ಷಣಗಳು ಇತರರು ಕಾಣುವಂತೆ ಇರಬೇಕು. ನಮ್ಮಲ್ಲಿ ಕೀಳರಿಮೆ, ಅವಹೇಳನ, ಜಿಪುಣತನ ಇವುಗಳು ಯಾವೂ ಇರಬಾರದು ಎಂಬುದೇ. ಆಮೆನ್.